ಹಲೋ ಎಲ್ಲ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ಅಭಿಮಾನಿಯಾದ ಈ ಅಭಿಯ ನಮಸ್ಕಾರ. ನಾನಿವತ್ತು ಬಂದಿದ್ದೀನಿ ಮಲ್ಲೇಶ್ವರನ ದೇವಸ್ಥಾನಕ್ಕೆ. ಸೊ ಏನಿದು ಬಸ್ಸಲ್ಲಿ ಹೋಗ್ತಾ ಆನ್ ದ ವೇ ವಾಕಲ್ಲಿ ಹೋಗ್ತಿದೀಯಾ ಅಂತ ಕೇಳ್ಬೋದು. ಈ ರೂಟಲ್ಲಿ ಹೀಗಾದ ಕಾರಣದಿಂದ ಬಸ್ಸು ಹೋಗೋದಕ್ಕಾಗೋದಿಲ್ಲ. ಸೊ ಆ ಕಾರಣದಿಂದಾಗಿ ನಾವು ಬೈ ವಾಕಲ್ಲಿ ಆ ದೇವಸ್ಥಾನ ನೋಡಲೇಬೇಕಲ್ಲ ಅಂತ ಹೋಗ್ತಾಯಿದ್ದೀನಿ. ಸೊ ಶಿವನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಇದು ಅಮ್ಮ ಮಾಡಿಕೊಟ್ಟಂಥ ಹೂವು. ಸೊ ಪ್ಲೇಸ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ವೀವ್ ಅಂತ ಅಲ್ವಾ. ಸೊ ಬನ್ನಿ. 2 ಕಿಲೋಮೀಟ್ರ್ ಅಂತ ಹೇಳಿದ್ರು. 2 ಕಿಲೋಮೀಟ್ರ್ ಹಿಂದೆಗಡೆ ಬಸ್ ಕೆಟ್ಟೋಗಿತ್ತು, ಕಾಣಿಸ್ತಿಲ್ಲ ಬಸ್ಸು, ಇಲ್ಲಾಂದರೆ ತೋರಿಸ್ತಿದ್ದೆ. ಸೊ ಬನ್ನಿ ಹೋಗೋಣ, ರೀಚ್ ಆದಮೇಲೆ ಹೇಳ್ತೀನಿ. ಆಗಲೇ ಕೇಳ್ಬೋದು ಈ ಕಾರಣದಿಂದ ಅಂತ ಹೇಳಿದೆ. ಯಾವುದೋ ಕಾರಣ ಅಂದರೆ ತೋರಿಸ್ತೀನಿ ನೋಡಿ. ಈಗ ಬಸ್ ಕೆಟ್ಟಿದ್ರ ಜೊತೆಗೆ ರೋಡು ಕೆಟ್ಟಿದೆ. ಸೊ ಈ ಥರ ಕೆಟ್ಟು ನಿಂತಿರೋ ರೋಡ್ಗಳಿಗೆ ನಾವು ಹೋಗ್ತಿದ್ದೀವಿ. ಈ ಥರ ಸಮಸ್ಯೆಗಳಲ್ಲಿ ನಾವು ಬದುಕ್ತಿದ್ದೀವಿ. ಆದರೂ ಅಭಿಮಾನಿಗಳು ಸಿಕ್ಕಿ ಕೇಳ್ತಾರೆ, ಅಭಿ ಹೇಗಿದ್ದೀರಾ ಅಂತ. ಏನು ಹೇಳಿ ನಿಮಗೆ ಗೊತ್ತಲ್ವಾ, ಏನು ಹೇಳಿ. ನಡೆದು ಕಾಲು ಮತ್ತು ಚಪ್ಪಲಿ ಎರಡೂ ಸವದ್ವು. ಈ ಸೌದೋಗಿರೋ ಚಪ್ಪಲಿನ ನೋಡಿದ್ಬಿಟ್ಟು ಪ್ರಕೃತಿನ ನೋಡಿದ್ರೆ ಅದ್ಭುತವಾಗಿದೆ ಅನಿಸುತ್ತೆ ರೀ. ಪ್ರಕೃತಿನೇ ನೋಡ್ತಿರ್ಬೇಕು ಅನಿಸುತ್ತೆ. ಬ್ಯೂಟಿ ಬಂತು ರೀ, ಸ್ವರ್ಗ ನೋಡ್ರಿ. ಅಂತೂ ಇಂತೂ ನಡೆದಿದ್ದಕ್ಕೆ ಸಾರ್ಥಕ. ಆಹಾ ನನ್ನಪ್ಪ ಶಿವಪ್ಪ ಕಾಪಾಡು ತಂದೆ, ಎಲ್ಲರನ್ನೂ ಕಾಪಾಡಪ್ಪ. ಫಸ್ಟ್ ಬಂದಿದ ತಕ್ಷಣ ನನ್ನ ಕೈಲಿದ್ದಿದ್ದು ಮಳ್ಳೆ ಹೂವನ್ನ ಶಿವಪ್ಪನಿಗೆ ಅರ್ಪಿಸಿದ್ದಾಯಿತು. ನೋಡ್ತಿರ್ಬೋದು ನೀವು. ಬನ್ನಿ, ಇಲ್ಲಿಂದ ಸರಿಯಾಗಿ ಗೊತ್ತಾಗ್ತಿಲ್ಲ ಅನಿಸುತ್ತೆ ನಿಮಗೆ, ಫ್ರಂಟಿಂದ ತೋರಿಸ್ತೀನಿ. ಹಾಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಹೋಲು, ಇಲ್ಲಿಂದನೇ ನೀರು ಬರ್ತಿರೋದು. ಬಟ್ ಈ ನೀರು ಆ ಹೋಲಿಗೆ ಎಲ್ಲಿಂದ ಬರ್ತಿದೆ ಅನ್ನೋದು ಗೊತ್ತಿಲ್ಲ. ತುಂಬ ಶತಮಾನ ವರ್ಷಗಳಿಂದ ಬರ್ತಿದೆ. ಅದ್ಭುತ, ವಿಸ್ಮಯ. ಇದಕ್ಕಿನ್ನ ಇನ್ನೇನು ಹೇಳೋದು. ಪ್ಲೇಸ್ ಮಾತ್ರ ಅದ್ಭುತವಾಗಿದೆ ರೀ, ಎಕ್ಸ್ಟ್ರಾಡಿನರಿ. ನನ್ನ ತಂದೆ ಶಿವಪ್ಪ. ಬನ್ನಿ, ಆಗಲೇ ಹೇಳಿದಾಗೆ ಫ್ರಂಟಿಂದ ಹೇಗೆ ಕಾಣುತ್ತೆ ಅಂತ ತೋರಿಸ್ತಿದ್ದೀನಿ. ನೋಡ್ತಿರ್ಬೋದು ನೀವು. ಹಾಗೇ ಒಂದು ಸ್ಲೋ ಝೂಮ್ ಹೋಗೋಣ, ಟಿಲ್ಟಪ್ ಮಾಡ್ತಾ. ನೋಡಿ ನೋಡಿ ನೋಡಿ, ಸ್ವರ್ಗ ರೀ. ನೋಡಿ ಶ್ರೀಗಂಧ ಸ್ಮೆಲ್ ನೋಡೋಣ ಅಂತಡ್ರಿ. ಓಕೆ, ಸೇರಿದ್ರೆ ನೀರಲ್ಲಿ ಇದನ್ನು ಶಿವನಿಗೆ ಹಾಕ್ಬಿಟ್ಟು ಶಿವನ ಅಂದಾನ ಕಂಡುಕೊಳ್ಳೋಣ. ಬನ್ನಿ. ಸ್ವಲ್ಪ ರಿಸ್ಕಿ ಇದೆ, ಯಾಕಂದರೆ ನಾನು ನಿಂತಿರೋದು ಒಂದು ಹಲಗೆ ಮೇಲೆ. ಅದು ನಿಮ್ಗೆ ಕಾಣಿಸ್ತಿಲ್ಲ ಅಷ್ಟೇ. ಆ ಚಿಕ್ಕ ಹಲಗೆ ಮೇಲೆ ನಿಂತು ಈ ರೀತಿ ಆಗ್ತಿದ್ದೀನಿ. ಸರಿ ಸರಿ, ರೋಲಿಂಗ್ ಎಲ್ಲ ಇತ್ತಾ? ಸರಿ. ಸಾಕು, ಥ್ಯಾಂಕ್ ಯು. ಅದಿಲ್ಲದೇ ಇಲ್ಲ. ನಾನು ಹೋಗಿ ಇಷ್ಟೆಲ್ಲ ಮಾಡಬೇಕು ಅಂದರೆ ಯಾರಾದರೂ ಒಬ್ಬರು ವೀಡಿಯೋ ಮಾಡಬೇಕಿತ್ತಲ್ಲ, ಅದಕ್ಕೆ ಆ ಹೆಣ್ಮಕ್ಳು ಕೈ ಕೊಟ್ಟಿದ್ದೆ. ಹೆಣ್ಮಕ್ಳು ಈಗಿನ ಕಾಲದಲ್ಲಿ ತುಂಬ ಸ್ಪೀಡ್ ಇದ್ದಾರಪ್ಪ, ಬೆಳ್ಕೊಟ್ರೆ ಹಸ್ತಾನೆ ನುಂಗ್ತಾರೆ. ಸೊ ತುಂಬ ಶಾರ್ಪಾಗೂ ಕೂಡ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಫ್ಯೂಚರಲ್ಲಿ ಒಳ್ಳೆ ಗಂಡ ಸಿಗಲಿ. ಹೇಗೆ ಹೇಳ್ತಾ ನಾವು ನಮ್ಮ ಕೆಲಸದ ಕಡೆ ಗಮನ ಕೊಡೋಣ. ಅಂದರೆ ಬಂದಿದ್ದೇನೇ ಉದ್ದೇಶ, ನಾನು ಇಲ್ಲಿ ಬಂದು ಏನು ತೋರಿಸ್ಬೇಕು ನಿಮ್ಗಳಿಗೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಬನ್ನಿ ಬನ್ನಿ. ಇವರೇ ನನ್ನ ತಂದೆ, ನನ್ನ ತಾಯಿ, ನನಗೆ ಜನ್ಮ ಕೊಟ್ಟಂಥ ಜನಕ. ಸೊ ನೀವು ನೋಡ್ತಿರ್ಬೋದು. ನಾನು ಅವ್ರನ್ನ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ. ಹಾಗೆ ಶಿವಪ್ಪನ ದರ್ಶನ ಪಡೆಯೋದಕ್ಕೂ ನಾನು ಪುಣ್ಯ ಮಾಡಿದ್ದೀನಿ. ಇದೇ ಥರದ ಪ್ಲೇಸಸ್ಗಳನ್ನ ಇನ್ನೂ ಜಾಸ್ತಿ ತೋರಿಸ್ತೀನಿ. ಎಷ್ಟಾಗುತ್ತೋ ನಾನು ಬದುಕಿರೋವರೆಗೂ ಅಷ್ಟನ್ನ ನಿಮಗೆ ತೋರಿಸ್ತೀನಿ. ಬನ್ನಿ. ಹಾಗೇ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಏನಪ್ಪ ಅದು ಅಂದರೆ, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಲೈಕು ಶೇರು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.